ಡಿಕೆ ಶಿವಕುಮಾರ್ ಅವರ ತಾತ್ಕಾಲಿಕ ಮೌನಕ್ಕೆ ಬೆದರಿದ ಕೈ ನಾಯಕರು. ಸಂಪುಟ ಪುನರ್ರಚನೆ ಬಿರುಗಾಳಿ ಮಧ್ಯೆ ಡಿಸಿಎಂ ಸೈಲೆಂಟ್ ಆಗಿದ್ದಾರೆ. ಯಾರು ಕೆರಳಿಸಿದ್ರು ನಾನು ಟ್ರಿಗರ್ ಆಗೋದಿಲ್ಲ. ಡಿಕೆ ಶಿವಕುಮಾರ್ ಅವರ ಮೌನಕ್ಕೆ ಬೆದರಿದ ಕೈ ನಾಯಕರು. ಸಂಪುಟ ಪುನರ್ರಚನೆ ಬಿರುಗಾಳಿ ಮಧ್ಯೆ ಡಿಸಿಎಂ ಸೈಲೆಂಟ್. ಯಾರು ಕೆರಳಿಸಿದ್ರು ನಾನು ಡಿಸ್ಟರ್ಬ್ ಆಗಲ್ಲ ಎಂದ ಡಿಸಿಎಂ. ನವೆಂಬರ್ ವರೆಗೂ ಕಾದು ನೋಡೋ ತಂತ್ರಕ್ಕೆ ಮುಂದಾದ್ರ ಡಿಕೆ. ಪವರ್ ಶೇರಿಂಗ್ ಡೀಲ್ ನವೆಂಬರ್ನಲ್ಲೇ ನಡೆಯುತ್ತಾ? ಪ್ಲೀಸ್ ನೀವು ಸುಮ್ಮನಿದ್ರೆ ಅಷ್ಟೇ ಸಾಕು, ನಾನೇನು ಮಾತಾಡಲ್ಲ. ನೀವು ನನ್ನನ್ನು ಟ್ರಿಗರ್ ಮಾಡಿದರೂ ನಾನೇನು ರಿಯಾಕ್ಟ್ ಮಾಡೋದಿಲ್ಲ. ನನ್ನಿಂದ ಯಾವ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ಡಿಸಿಎಂ ಸೈಲೆಂಟ್ ಹಿಂದಿದೆಯಾ ಪೊಲಿಟಿಕಲ್ ರೀಸನ್? ಡಿಕೆಶಿ ಮೌನಕ್ಕೆ ಬೆದರಿದ ಕೈ ನಾಯಕರು. ಡಿಕೆ ಶಿವಕುಮಾರ್ ಆಗಾಗ ಅಧಿಕಾರ ಹಂಚಿಕೆ ಅರ್ಥಾತ್ ಪವರ್ ಶೇರಿಂಗ್ ವಿಚಾರವಾಗಿ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದ್ದಂತಹ ರಾಜ್ಯದ ಉಪಮುಖ್ಯಮಂತ್ರಿ. ಆದರೆ ಇತ್ತೀಚೆಗೆ ಅವರ ಮೌನವನ್ನು ಗಮನಿಸ್ತಾ ಇದ್ರೆ ಏನೋ ಪ್ಲಾನ್ ಹಾಕೊಂಡು ಕೂತವ್ರೆ ಅಂತ ಸ್ವಪಕ್ಷದ ನಾಯಕರಿಗೆ ಅನ್ನಿಸದೇ ಇರೋದು. ಡಿಕೆ ಶಿವಕುಮಾರ್ ಏನೇ ಹೇಳಿಕೆ ಕೊಟ್ಟರು ಅದೊಂದು ಪೊಲಿಟಿಕಲ್ ಕಾರಣಗಳಿರ್ತವೆ. ಆದರೆ ಡಿಕೆ ಶಿವಕುಮಾರ್ ಸಿಟ್ಟಾದ್ರೂ ಕಷ್ಟ, ಮೌನವಾದ್ರೂ ಕಷ್ಟ. ಸಿಟ್ಟಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತೇಳಿ ಓಡಾಡ್ತವ್ರೆ ಅನ್ನೋ ಆರೋಪ. ಇನ್ನು ಸೈಲೆಂಟ್ ಆದ್ರೆ ಅಲ್ಲ, ಡಿಕೆ ಶಿವಕುಮಾರ್ ಇಷ್ಟೆಲ್ಲ ಚೀರಾಡ್ತಾ ಇದ್ರು, ಹಾರಾಡ್ತಾ ಇದ್ರು, ಇದ್ದಕ್ಕಿದ್ದ ಹಾಗೆ ಮೌನಕ್ಕೆ ಸರೆಂಡರ್ ಆಗೋರಲ್ಲ, ಏನೋ ಪ್ಲಾನ್ ಹಾಕ್ತವ್ರೆ ಅಂತ ಪೊಲಿಟಿಕಲ್ ಚರ್ಚೆಗಳಿವೆಲ್ಲ. ಹಾಗಾದ್ರೆ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ನನ್ನನ್ನು ನೀವು ಏನೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನನ್ನಿಂದ ಯಾವುದೇ ತರಹದ ಪೊಲಿಟಿಕಲ್ ಆನ್ಸರ್ ಬರೋದಿಲ್ಲ. ನೀವೆಷ್ಟೇ ನನ್ನನ್ನು ಸಿಟ್ಟಾಗಿಸಿದ್ರೂ ಕೂಡ ನಾನು ಟ್ರಿಗರ್ ಆಗೋದಿಲ್ಲ. ನಿಮ್ಮನ್ನು ಟ್ರಿಗರ್ ಮಾಡ್ತಿರೋರು ಯಾರು? ನಿಮ್ಮನ್ನ ಟ್ರಿಗರ್ ಮಾಡ್ತಿರೋರು ಯಾರು? ಹೈಕಮಾಂಡ್ ನಾಯಕರು ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಮೂಗುದಾರ ಹಾಕೋ ಪ್ರಯತ್ನ ಪಟ್ರ, ಅದರಲ್ಲಿ ಸಫಲತೆಯನ್ನು ಕಂಡ್ರ. ಪದೇ ಪದೇ ನಿಮಗೆ ಗೊತ್ತಿರೋ ಹಾಗೆ ಕುಣಿಗಲ್ನ ಶಾಸಕರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ತಪ್ಪೇನು, ಮತ್ತೊಂದು ಕಡೆ ರಾಮನಗರದ ಶಾಸಕ ಇಕ್ಬಾಲ್ ಅವರು ಕೂಡ ಡಿಕೆ ಶಿ ಪರ ಮಾತನಾಡಿದರು. ಶಿವರಾಮೇಗೌಡರು ಅವರು ಕೂಡ ಡಿಕೆ ಶಿವಕುಮಾರ್ ಪರ ಮಾತನಾಡಿದರು. ಈ ಎಲ್ಲ ಪೊಲಿಟಿಕಲ್ ಪ್ರಹಸನಗಳನ್ನು ಗಮನಿಸ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಪದೇ ಪದೇ ಸಿಎಂ ಸ್ಥಾನದ ಬಗ್ಗೆ ಚರ್ಚೆಯಲ್ಲಿ ಇರಬೇಕು ಅನ್ನೋ ಬಯಕೆಯಲ್ಲಿದ್ದಂಗೆ ಕಾಣ್ತಾ ಇತ್ತು ಈ ಹಿಂದೆ. ಆದರೆ ಈಗ ಅದಕ್ಕೆ ಯಾವುದಕ್ಕೂ ಅವಕಾಶವನ್ನು ಕೊಡದೆ ನನ್ನ ಕುರಿತು ಅಪಪ್ರಚಾರ ಮಾಡಿದ್ರೆ ಹುಷಾರಾಗಿರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟರು. ಇತ್ತೀಚೆಗೆ ನನ್ನ ಗುರಿ ನನಗೆ ಗೊತ್ತಿದೆ, ನನ್ನ ಏಮೇನು, ನನ್ನ ಗುರಿ ಏನು ನನಗೆ ಗೊತ್ತಿದೆ. ಸಿಎಂ ಹುದ್ದೆಗೇರಲು ಯಾವ ಆತುರವೂ ನನಗಿಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು, ಯಾವ ಆತುರವೂ ನನಗಿಲ್ಲ. ಯಾರು ಹೇಳಿದ್ದನ್ನ? ಇದೇ ಡಿಕೆ ಶಿವಕುಮಾರ್. ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಮಾನನಷ್ಟ ಪ್ರಕರಣ ಹಾಕ್ತೀನಿ. ಉಪಮುಖ್ಯಮಂತ್ರಿ ಎಚ್ಚರಿಕೆ, ಪುನರ್ರಚನೆಯೂ ಇಲ್ಲ, ಏನೂ ಇಲ್ಲ, ನಾನಾಗಲಿ ಸಿಎಂ ಆಗಲಿ ಹಾಗೆ ಹೇಳಿಲ್ಲ. ಸಿದ್ದರಾಮಯ್ಯರ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಎನ್ನುವಂಥದ್ದು. 32 ಸಚಿವರುಗಳ ಪೈಕಿ ಒಂದಷ್ಟು ಜನರಿಗೆ ಕೋಕ್ ಕೊಡಲಾಗುತ್ತೆ, ಒಂದಷ್ಟು ಹೊಸ ಮುಖಗಳಿಗೆ ಮಿನಿಸ್ಟ್ರಿಗಿರಿ ಸಿಗೋ ಚಾನ್ಸಸ್ ಇದ್ದಾವೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಆರಂಭದಿಂದಲೇ, ಈಗಂತಲ್ಲ, ಮಾರ್ಚ್ನಿಂದಲೇ ಶುರುವಾಗಿದೆ. ಸಿದ್ದರಾಮಯ್ಯರ ಕ್ಯಾಬಿನೆಟ್ ಬದಲಾಗುತ್ತೆ, ಅಲ್ಲೊಂದಷ್ಟು ಮಿನಿಸ್ಟರ್ಗಳನ್ನು ಮನೆಗೆ ಕಳುಹಿಸಲಾಗುತ್ತೆ, ಹೊಸ ಶಾಸಕರಿಗೆ ಮಿನಿಸ್ಟರ್ ಸ್ಥಾನ ಕೊಡಲಾಗುತ್ತೆ ಎನ್ನುವಂತಹ ಚರ್ಚೆ. ಆ ವಿಚಾರವಾಗಿ ಸುಳ್ಳು ಸುಳ್ಳು ಪ್ರಚಾರ ಮಾಡಕೂಡ್ದು. ನಾನಾಗಲಿ ಸಿಎಂ ಆಗಲಿ ಈ ವಿಚಾರದ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡಿಲ್ಲ. ಯಾಕೆ ಸುಳ್ಳು ಪ್ರಚಾರ ಮಾಡ್ತೀರಿ? ಒಂದು ವೇಳೆ ನಾನು ಹೇಳದೇ ಇದ್ದ ಹೇಳಿಕೆಗಳನ್ನು ಹೇಳಿದ್ದೀರಿ ಅಂತ ಹೇಳಿ ಅಪಪ್ರಚಾರ ಮಾಡುವುದಾದರೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಡಿಕೆ ಶಿವಕುಮಾರ್ ಈ ಹಿಂದೆ ಯಾವತ್ತೂ ಕೂಡ ಹಂಗೆ ಮಾತನಾಡಿರಲಿಲ್ಲ. ಚಿಂತಾಕ್ರಾಂತನಾಗಿ, ಕೋಪಿಷ್ಠನಾಗಿ ಆ ಹೇಳಿಕೆಯಲ್ಲಿ ಆ ಒಂದು ಗದ್ಗದಿತ ಇತ್ತು, ಏನೋ ಒಂದು ಡಿಸ್ಟರ್ಬ್ ಆಗಿದ ಹಾಗೆ ಕಾಣ್ತಾ ಇತ್ತು. ಸೊ ಡಿಕೆಶಿ ಲಾಲ್ಬಾಗ್ನಲ್ಲಿ ಸಾರ್ವಜನಿಕರ ಅಹವಾಲು ಆಲಿಸುತ್ತಿದ್ದರು. ಆ ಸಂದರ್ಭದಲ್ಲೂ ಕೂಡ ಹಾಗೆ ಟ್ರಿಗರ್ ಆಗಿದ್ರು. ಅಲ್ಲಿ ಎದುರಾದ ವ್ಯಕ್ತಿಯೊಬ್ಬರು ಡಿಸಿಎಂ ಡಿಕೆಶಿ ಜೊತೆ ಮಾತಿಗಿಳಿದ್ರು.
ಅಲ್ಲೊಬ್ಬ ವ್ಯಕ್ತಿ ಡಿ ಕೆ ಶಿ ಜೊತೆ ಮಾತನಾಡೋದಕ್ಕೆ ಮುಂದಾಗ್ತಾನೆ. ಕಷ್ಟಪಟ್ಟು 40 ವರ್ಷ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದ್ದೀರಿ, ಆ ವ್ಯಕ್ತಿ ಹೇಳೋದು. ಆದರೆ DCM ಆಗಿಬಿಟ್ರಲ್ಲ ಸಾರ್ ಅಂತೇಳಿ ಒಬ್ಬ ವ್ಯಕ್ತಿಯಲ್ಲಿ ಹೇಳ್ತಾನೆ. ನ್ಯಾಯವಾಗಿ ನೀವು ಮುಖ್ಯಮಂತ್ರಿ ಆಗಬೇಕಿತ್ತು ಎಂದು ಹೇಳಿದ ಆ ವ್ಯಕ್ತಿ ಲಾಲ್ಬಾಗ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ತಕ್ಷಣವೇ ಆ ಸಮಯ ಹತ್ತಿರ ಬಂದಿದೆಯಾ ಎಂದು ಪ್ರಶ್ನಿಸಿದ್ರು. ಸಮಯ ಹತ್ತಿರ ಬಂದಿದೆ ಎಂಬ ಮಾತು DK ಶಿ ಹೇಳಿದ್ದು ಎಂದು ಮಾಧ್ಯಮಗಳಲ್ಲಿ ಈ ಹಿಂದೆ ಸುದ್ದಿಯೂ ಕೂಡ ಆಗಿತ್ತು. ನಾನು ಹೇಳೇ ಇಲ್ಲ ಎಂದು ಸ್ಪಷ್ಟನೆ ನೀಡಿದ DCM ಮಾಧ್ಯಮಗಳು. ಆ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಕೇಳ್ತಾನೆ, ನೀವು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರಿ, ಹಾಗಾಗಿ ನೀವು ಮುಖ್ಯಮಂತ್ರಿ ಆಗಬೇಕಾದ ಎಲ್ಲ ಯೋಗ್ಯತೆ ಮತ್ತು ಅರ್ಹತೆ ಇದೆ, ಯಾಕೆ ನೀವು ಆಗ್ತಾ ಇಲ್ಲ ಅಂತ ಕೇಳಿದಾಗ ಆ ಸಮಯ ಹತ್ತಿರ ಬರ್ತಾ ಇದೆ ಅಂತ ಹೇಳಿ DK ಶಿವಕುಮಾರ್ ಹೇಳಿದ್ರಂತೆ. ಆದರೆ ಈಗ ನಾನೇ ಕೊಟ್ಟಿಲ್ಲ ಎನ್ನುವಂಥ ರೀತಿಯಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ಕೈಪಾಳೆಯದ ಒಂದಷ್ಟು ಜನರಿಗೆ ಈ ಪೊಲಿಟಿಕಲ್ ಹೇಳಿಕೆಗಳು ಶಾಕ್ ನೀಡ್ತಾ ಇದೆ. ಸೊ DK ಶಿವಕುಮಾರ್ ಅವರು ಇತ್ತೀಚೆಗೆ ಕೊಡ್ತಾ ಇರುವಂತಹ ಒಂದಷ್ಟು ಸ್ಟೇಟ್ಮೆಂಟ್ಗಳು ಸ್ವಪಕ್ಷದ ನಾಯಕರನ್ನೇ ಹೆದರಿಸ್ತಾ ಇದೆಯಾ? DK ಶಿವಕುಮಾರ್ ಹಾಗೆಲ್ಲ ಸೈಲೆಂಟ್ ಆಗೋರಲ್ವಲ್ಲ, ಯಾಕೆ ಸೈಲೆಂಟ್ ಆಗ್ತಾ ಇದ್ದಾರೆ? ಸೊ CM ಆಗುವಂಥ ಇಂಗಿತ ವ್ಯಕ್ತಪಡಿಸೋದಕ್ಕೂ ಕೂಡ ಹಿಂದೇಟು ಹಾಕ್ತಿರೋದು ಯಾಕೆ? ಹಾಗಾದರೆ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರಿಗೆ ಮೂಗುದಾರ ಹಾಕಲಾಯ್ತಾ ಎನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.